ಹಾಯ್ ನಮಸ್ತೆ. ಎಲ್ಲರಿಗೂ ಮಾರ್ಕೆಟ್ ಇನ್ಸೈಟ್ ವಿತ್ ಎ ಚಾನಲ್ಗೆ ಸ್ವಾಗತ. ಇವತ್ತಿನ ಮಾರ್ಕೆಟ್ ನಾವು ನೋಡೋಂಗಿದ್ರೆ ಆಲ್ಮೋಸ್ಟ್ ಒಂದೇ ಸೈಡ್ ರ್ಯಾಲಿ ಮಾಡ್ತು ಮತ್ತು ಕ್ಲೋಸ್ ಟು ಆಲ್ ಟೈಮ್ ಹೈ ಹತ್ರ ಇದೆ ಮಾರ್ಕೆಟು. ಸೊ ಅದೆಲ್ಲ ಮಾತಾಡೋ ನಾವು ಮುಂಚೆ ಒಂದು ಸ್ಟ್ರಾಂಗ್ ಡಿಸ್ಕ್ಲೇಮರು. ಈ ವಿಡಿಯೋ ಬಂದ್ಬಿಟ್ಟು ಬರೀ ಎಜುಕೇಷನ್ ಪರ್ಪಸ್ಗೆ ಮಾತ್ರ ಮತ್ತು ಯಾವುದೇ ರೀತಿ ಫೈನಾನ್ಷಿಯಲ್ ಅಡ್ವೈಸಸ್ ಕೊಡ್ತಾ ಇಲ್ಲ. ನಾನು ಕೂಡ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಅಲ್ಲ. ನಾವು ಬ್ರಾಡ್ ಬೇಸ್ ಇಂಡೆಕ್ಸ್ ಬಗ್ಗೆ ಮಾತಾಡೋಂಗಿದ್ರೆ ಇವತ್ತು ಎಲ್ಲ ಆಲ್ಮೋಸ್ಟ್ ಪಾಸಿಟಿವಲ್ಲೇ ಕ್ಲೋಸ್ ಆಯಿತು. ಅದರಲ್ಲಿ ಮೇಜರ್ ಬಂದುಬಿಟ್ಟು ನಿಫ್ಟಿ 50 ಮತ್ತು ಬ್ಯಾಂಕ್ ನಿಫ್ಟಿ ಮತ್ತು ಮಿಡ್ ಕ್ಯಾಪ್ ಮತ್ತು ಮೈಕ್ರೋ ಕ್ಯಾಪ್ ಎಲ್ಲ ಸೆಗ್ಮೆಂಟ್ಸು ಕೂಡ ಬ್ರಾಡ್ ಬೇಸ್ಡಲ್ಲಿ ಎಲ್ಲ ಪಾಸಿಟಿವಲ್ಲೇ ಕ್ಲೋಸ್ ಆಯಿತು. ಮತ್ತು ಸೆಕ್ಟರಲ್ ಇಂಡೆಕ್ಸ್ ಬಗ್ಗೆ ನಾವು ಮಾತಾಡೋಂಗಿದ್ರೆ ನಿಫ್ಟಿ ಆಟೋ, ನಿಫ್ಟಿ ಬ್ಯಾಂಕ್, ನಿಫ್ಟಿ ಎನರ್ಜಿ ಆಲ್ಮೋಸ್ಟ್ ಎಲ್ಲ ಪಾಸಿಟಿವಲ್ಲೇ ಕ್ಲೋಸ್ ಆಯಿತು. ಮೈಲ್ಡ್ ಫ್ಲಾಟಾಗಿ ಕ್ಲೋಸ್ ಆಗಿದ್ದು ನಿಫ್ಟಿ FMCG, PSU ಬ್ಯಾಂಕ್ ಮತ್ತು ಕೆಮಿಕಲ್ಲು. ಅದು ಬಿಟ್ಟರೆ ಬೇರೆ ಎಲ್ಲ ಸ್ಟ್ರಾಂಗಾಗಿ ಆಲ್ಮೋಸ್ಟ್ ಹತ್ತತ್ರ 1 to 2% ರೇಂಜಲ್ಲಿ ಒಳ್ಳೆ ರ್ಯಾಲಿ ಅನ್ನೋದು ಕಾಣಿಸುತ್ತು. ಸೊ ಇದಕ್ಕೆ ಯಾಕೆ ಈ ರ್ಯಾಲಿ ಇವಾಗೆ ಆಯಿತು ಅಂದರೆ ನಿನ್ನೆ ನಿಮ್ಗೆ ಗೊತ್ತಿರೋ ಥರ ಲಾಸ್ಟ್ 2-3 ಡೇಸಿಂದ ಯುಕ್ರೇನ್ ಮತ್ತು ರಷ್ಯಾದು ಪೀಸ್ ಡೀಲ್ ಅಂತ ಅನೌನ್ಸ್ ಮಾಡಿದರು ಟ್ರಂಪು. ಸೊ ಆ ಪೀಸ್ ಡೀಲಲ್ಲಿ ಮೈಟ್ ಬಿ ಕನ್ಫರ್ಮೇಷನ್ ಸಿಕ್ಕಿದೆ ವೆರಿನ್ ದಟ್ ರಷ್ಯಾ ಮತ್ತು ಯುಕ್ರೇನ್ ಒಂದು ಒಪ್ಪಂದಕ್ಕೆ ಬರ್ಬೋದು ಅಂತ. ಅದೇನಾದ್ರು ಒಪ್ಪಂದಕ್ಕೆ ಬಂದರೆ ನೆಕ್ಸ್ಟ್ ನಮ್ಗೇನಾಗುತ್ತೆ ಅಂದರೆ ನಮ್ಮ ಮಾರ್ಕೆಟ್ಸ್, ನಮ್ಮ ಇಂಡಿಯಾ ಮೇಲೆ ಟ್ಯಾರಿಫ್ಸ್ ಅನ್ನೋದು ಬೀಳಲ್ಲ. ಸೊ ಯಾವಾಗ ಟ್ಯಾರಿಫ್ಸ್ ಅನ್ನೋದು ಬೀಳಲ್ಲ ಅದು ಒಂದು ಫ್ಯಾಕ್ಟರು. ಇನ್ನೊಂದು ಫ್ಯಾಕ್ಟರ್ ಏನು ಅಂದರೆ ನೀವು ನ್ಯಾಸ್ಡ್ಯಾಕ್ ನೋಡ್ತಾ ಇರ್ಬೋದು. ನ್ಯಾಸ್ಡ್ಯಾಕ್ ಆಲ್ಮೋಸ್ಟ್ ಒಳ್ಳೆ ರ್ಯಾಲಿಯಲ್ಲಿ ಇವಾಗ ಅಂದರೆ ಒಳ್ಳೆ ರ್ಯಾಲಿಯಲ್ಲಿದೆ. ಯಾಕೆ ಒಳ್ಳೆ ರ್ಯಾಲಿಯಲ್ಲಿದೆ ಅಂದರೆ ಡಿಸೆಂಬರಲ್ಲಿ ರೇಟ್ ಕಟ್ಟು ಅನೌನ್ಸ್ ಮಾಡಬೇಕಾ ಬೇಡವಾ ಅಂತ ಇರೋ ಟೈಮಲ್ಲಿ ಲಾಸ್ಟ್ ವೀಕ್ ಯಾವಾಗ FOMC ಮಿನಿಟ್ಸ್ ಆಯ್ತಲ್ವ, ಆ ಸೆಷನ್ ಆದಮೇಲಿಂದ ಒಳ್ಳೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನೋ ಬರ್ತಿದೆ. ಸೊ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಡಿಸೆಂಬರಲ್ಲಿ ರೇಟ್ ಕಟ್ ಮಾಡೋಣ ಅಂತ. ಸೊ ರೇಟ್ ಕಟ್ ಅಲ್ಲೇನಾರ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ RBI ಅವರು ರೇಟ್ ಕಟ್ ಮಾಡ್ತಾರೆ. ಸೊ ಆದ್ದರಿಂದ ಎಲ್ಲ ನಮ್ಮ ಮಾರ್ಕೆಟ್ಸ್ಗಳು ಕೂಡ ಒಳ್ಳೆ ಪಾಸಿಟಿವ್ ಮೊಮೆಂಟಮು. ಸೊ ಅದಕ್ಕೋಸ್ಕರನೇ ಎಲ್ಲ ಗ್ಲೋಬಲ್ ಇಂಡೈಸಸ್ ಕೂಡ ಪಾಸಿಟಿವಲ್ಲಿ ಓಡ್ತಿದೆ. ಮತ್ತು ಅದಕ್ಕೆ ನಿಫ್ಟಿ ಕೂಡ ಸತತವಾಗಿ ಒಂದೇ ಕಡೆ ನಮಗೆ ರ್ಯಾಲಿ ಅನ್ನೋದು ನೋಡೋಕ್ಕೆ ಕಾಣಿಸ್ತು ಇವಾಗ. ಸೊ ನೆಕ್ಸ್ಟ್ ಸೆಗ್ಮೆಂಟಲ್ಲಿ ನಾವು ನಿಫ್ಟಿ ಟೆಕ್ನಿಕಲ್ಸ್ಗೆ ಹೋಗೋಣ. ಮತ್ತು ನಿಫ್ಟಿ ಬ್ಯಾಂಕ್ ನಿಫ್ಟಿ ಕೂಡ ಟೆಕ್ನಿಕಲ್ಸ್ ಮತ್ತು ಅಬ್ಸರ್ವ್ ಮಾಡಿಬಿಟ್ಟು ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಇದೆ. ನಾಳೆ ಸೆನ್ಸೆಕ್ಸ್ ಚಾರ್ಟ್ ಕೂಡ ನೋಡ್ಕೊಂಬರೋಣ. ಸೊ ಇವಾಗ ನೋಡ್ತಾ ಇರೋದು ನೀವು ನಿಫ್ಟಿ ಚಾರ್ಟು. ಸೊ ನಿಫ್ಟಿ ಚಾರ್ಟಲ್ಲಿ ನಾವು ಮೊನ್ನೆ ಒಂದು ಡಿಸ್ಕಷನ್ ಮಾಡಿದ್ವಿ. ಮೊನ್ನೆ ಟ್ಯೂಸ್ಡೇಯಿಂದ ಮಾರ್ಕೆಟ್ಸ್ ಹೆಂಗೆ ರಿಯಾಕ್ಷನ್ ಆಯಿತು ನಮ್ಮ ಲೆವೆಲ್ಸ್ಗೆ ಅಂತ ಮಾತಾಡೋಣ. ಸೊ ಟ್ಯೂಸ್ಡೇ ನೀವು ನೋಡಿರೋ ಥರ ಎಕ್ಸ್ಪೈರಿ ಇರೋದ್ರಿಂದ ನಿನ್ನೆ ಆಲ್ಮೋಸ್ಟ್ ಮಾರ್ಕೆಟ್ ಸ್ಟಾರ್ಟಿಂಗ್ ಒಂದು 5-10 ಮಿನಿಟ್ಸಲ್ಲಿ ಕನ್ಸಾಲಿಡೇಟ್ ಆಯಿತು. ತಿರ್ಗಿ ಅಲ್ಲಿಂದ ಒಂದು ಸೆಲ್ ಆಫ್ ಅನ್ನೋದು ಸಿಕ್ತು ನಮ್ಮ ಲೆವೆಲ್ಸ್ಗೆ. ತಿರ್ಗಿ ಅಲ್ಲಿಂದ ಒಂದು ಬೌನ್ಸ್ ಬ್ಯಾಕ್ ಸಿಕ್ತು. ಬಟ್ ಅಲ್ಲಿ ಕೂಡ ಒಂದು ಫೇಕ್ ಬ್ರೇಕ್ಔಟ್ ಆಗಿ ಅಲ್ಲಿಂದ ಒಂದೇ ಕಡೆ ರ್ಯಾಲಿ ಆಯಿತು. ಸೊ ನಾವು ಲಾಸ್ಟ್ ಟೈಮ್ ಕೂಡ ಮಾತಾಡೋ ಥರ ಇದ್ದರೆ ಆಲ್ಮೋಸ್ಟ್ ನಾವು ಮಂಡೇ ಸಂಜೆ ಮಾತಾಡಿದ್ವಿ, ಮಾರ್ಕೆಟ್ ಕ್ಲೋಸ್ ಆದಮೇಲೆ ಪಾಸಿಟಿವ್ ಗ್ಯಾಪ್ ಅಪ್ ಓಪನ್ ಆಗಿದೆ ಅಂತ. ಸೊ ಅಲ್ಲಿ ಹಂಗೆ ಆಯಿತು. ಸೊ ಇಲ್ಲಿ ಕೂಡ ಆಲ್ಮೋಸ್ಟ್ ಡಿಮ್ಯಾಂಡ್ ಏರಿಯಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿದೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಸೇಮ್ ಅದೇ ಥರನೇ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಸೊ ಇವತ್ತು ಅದೇ ಥರ ಗ್ಯಾಪ್ ಅಪ್ ಓಪನ್ ಆಯಿತು. ಅದಾದಮೇಲೆ ಒಂದೇ ಸೈಡ್ ಅಪ್ಸೈಡ್ ರ್ಯಾಲಿ ಆಗಿ ಲಾಸ್ಟ್ ಟೈಮ್ ಏನು ಟ್ರೆಂಡ್ ಲೈನ್ ಬರ್ತಿತ್ತು ಅದನ್ನು ಬ್ರೇಕ್ ಆಯಿತು. ಬ್ರೇಕ್ ಆದಮೇಲೆ ಅಲ್ಲಿ ಸಸ್ಟೈನ್ ಆದಮೇಲೆ ಅಲ್ಲಿಂದ ಒಂದೇ ಸೈಡ್ ರ್ಯಾಲಿ ಅನ್ನೋದು ನಾವು ನೋಡಿದ್ವಿ. ಹತ್ತತ್ರ ಆಲ್ಮೋಸ್ಟ್ ಇವತ್ತು ನಾವು ಸ್ಟಾರ್ಟಿಂಗಿಂದ ನಾವು ಲೆಕ್ಕ ಹಾಕಿದ್ರೇ ಹತ್ತತ್ರ ಬರೀ ಇಂಟ್ರಾಡೇಯಲ್ಲೇ 320 ಪಾಯಿಂಟ್ಸ್ ಮೂವ್ಮೆಂಟ್ ಮಾಡಿದೆ ನಿಫ್ಟಿ. ಒಂದು ಬಂದ್ಬಿಟ್ಟು ಇದಕ್ಕೆ ಒಂದು ನ್ಯೂಸ್ ಬೇಸ್ಡು, ನಾನು ಆವಾಗಲೇ ಹೇಳಿರೋ ಥರ ಟ್ರಂಪ್ದು ನ್ಯೂಸು ಮತ್ತು ಫೆಡ್ ಇಂಟ್ರೆಸ್ಟ್ ರೇಟು ಅದು ಕೂಡ ಫ್ಯಾಕ್ಟರ್ ಏನಾಗಿರ್ಬೋದು. ಅದ್ರ ಜೊತೆಗೆ ಟೆಕ್ನಿಕಲ್ಸಲ್ಲಿ ಅದಕ್ಕೋಸ್ಕರ ಟೆಕ್ನಿಕಲ್ಸ್ ಲೆವೆಲ್ಸ್ ಕೂಡ ನಿಲ್ಲಕ್ಕಾಗಿಲ್ಲ. ಯಾಕಂದರೆ ಯಾವಾಗಲೂ ಅಷ್ಟೇ, ನಾವು ಯಾವಾಗಲೂ ಟೆಕ್ನಿಕಲ್ ಸ್ಟಡಿ ಮಾಡೋವಾಗ ನಾವು ಒಂದೇ ಹೇಳ್ತೀವಿ, ಯಾವಾಗನ ಒಂದು ನ್ಯೂಸ್ ಅನ್ನೋದು ಮಾರ್ಕೆಟ್ ಒಳಗಡೆ ಫ್ಲಡ್ಡಿನ ಆದಾಗ ಎಲ್ಲಿ ಟೆಕ್ನಿಕಲ್ಸ್ ವರ್ಕೌಟ್ ಆಗೋಲ್ಲ. ಬಟ್ ಇಲ್ಲಿ ನೀವು ನೋಡೋಂಗಂದರೆ ಆಲ್ಮೋಸ್ಟ್ ಇಲ್ಲಿ ಟ್ರೆಂಡ್ ಲೈನಲ್ಲಿ ಸ್ವಲ್ಪ ರಿಜೆಕ್ಷನ್ ಆಯಿತು, ತಿರ್ಗಿ ಬೌನ್ಸ್ ಬ್ಯಾಕ್ ಆಯಿತು, ತಿರ್ಗಿ ರೀಟೆಸ್ಟ್ ಇಲ್ಲಿಂದ ಬಂದು 26,000 ರೇಂಜು. ಆ ರೇಂಜ್ ನಾವೇನು ಡ್ರಾ ಮಾಡಿದ್ವೋ ಆ ರೇಂಜ್ ಕರೆಕ್ಟಾಗಿ ಅಲ್ಲಿ ರಿಜೆಕ್ಷನ್ ಆಗಿ ಅಲ್ಲಿಂದ ತಿರ್ಗಿ ಮೂವ್ ಆಯಿತು ಮಾರ್ಕೆಟ್ಸು. ಸೊ ನಾಳೆ ನೋಡಬೇಕಾಗುತ್ತೆ ಮಾರ್ಕೆಟ್ಸ್ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ಸೊ ನನಗನ್ಸಿರೋ ಥರ ನಾಳೆ ಅಬ್ಸರ್ವ್ ಮಾಡೋಣ ಫ್ಲ್ಯಾಟ್ ಇಲ್ಲ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಂತದ್ದು ನನ್ನ ವ್ಯೂ. ಆಲ್ಮೋಸ್ಟ್ ಈ ರೇಂಜಲ್ಲಿ 26,160 ರೇಂಜಲ್ಲಿ ಓಪನ್ ಆಗಬೇಕು ಮಾರ್ಕೆಟು. ತಿರ್ಗಿ ಅಲ್ಲಿಂದ ಇನ್ನೊಂದು ರ್ಯಾಲಿನ ಇಲ್ಲ ಏನಾಗುತ್ತೆ ಅಂತ ನಾನು ಅಬ್ಸರ್ವ್ ಮಾಡಬೇಕಾಗುತ್ತೆ ಮಾರ್ಕೆಟು. ಸೊ ಇದು ಅದೇ ಥರ ಅನಾಲಿಸಿಸ್ ಮಾತ್ರ. ಸೊ ಈ ನಮ್ಮ ಮಾರ್ಕೆಟ್ಸಲ್ಲಿ ನಮಗೆಲ್ಲರಿಗೂ ಗೊತ್ತಿರೋ ಥರ ಸರ್ಟನಿಟಿ ಅನ್ನೋದು ಯಾವುದೂ ಇರಲ್ಲ. ಸೊ ಬರೀ ಒಂದು ಅನಾಲಿಸಿಸ್ ಮಾಡ್ತೀವಿ, ಪ್ರೊಬಾಬಿಲಿಟಿ ಆಫ್ ಅನಾಲಿಸಿಸ್ ಅನ್ನೋದು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನಾವು ಡೈಲಿ ಚಾರ್ಟ್ಸ್ಗೆ ಹೋಗೋಣ ಅಂದರೆ ಲೆವೆಲ್ಸ್ ತೆಗಿಯೋಣ. ಸೊ ಲೆವೆಲ್ಸ್ ತೆಗೆದ್ಬಿಟ್ಟು ನಾವು ಅಬ್ಸರ್ವ್ ಮಾಡೋಣ.
ಡೈಲಿಯಲ್ಲಿ ನೀವು ನೋಡೋಂಗಿದ್ರೆ ಆಲ್ಮೋಸ್ಟ್ ಲಾಸ್ಟ್ 3 ಡೇಸಲ್ಲಿ ಏನು ಸೆಲ್ ಆಫ್ ಕಾಣಿಸಿದೆ ನಿಮ್ಗೆ ಆವಾಗೇ ನಾನು ಹೇಳ್ತಿದ್ದೆ ಲಾಸ್ಟ್ ವೀಕ್ಲಿ ಔಟ್ಲುಕ್ ವಿಡಿಯೋ ಅಲ್ಲಿ. ಆ ವೀಕ್ಲಿ ಔಟ್ಲುಕ್ ವಿಡಿಯೋ ಅಲ್ಲಿ ನಾನು ಏನು ಡಿಸ್ಕಸ್ ಮಾಡಿದೆ ನಿಮ್ಮ ಹತ್ರ ಅಂದರೆ, ಇನ್ನು 3 ಕ್ಯಾಂಡಲ್ ಎಷ್ಟು ಸೆಲ್ ಆಫ್ ಆಗಿದೆ ಅಲ್ವಾ, ಅಷ್ಟು ಕ್ಯಾಂಡಲಲ್ಲಿ ಅಷ್ಟು ಸೆಲ್ ಆಫ್ ಕಾಣಿಸ್ತಿಲ್ಲ. ಯಾಕಂದರೆ ವಾಲ್ಯೂಮ್ಸ್ ಅನ್ನೋದು ಡೆವಲಪ್ ಆಗ್ತಿಲ್ಲ ಇಲ್ಲಿ. ಸೊ ಮಧ್ಯದಲ್ಲಿ ಇದೊಂದು ಕ್ಯಾಂಡಲ್ ವಾಲ್ಯೂಮ್ಸ್ ಇತ್ತು, ಬಟ್ ವಾಲ್ಯೂಮ್ಸ್ ಅನ್ನೋದು ಡೆವಲಪ್ ಆಗ್ತಿಲ್ಲ ಅಂತ ನಾನು ಹೇಳಿದೆ. ನಾನು ಆ್ಯಕ್ಚುಲಿ ವೀಕ್ಲಿಯಲ್ಲಿ ನಾನು ನೋಡಿದಾಗ ಹೇಳಿದ್ದು ನಿಮಗೆ. ಸೊ ವಾಲ್ಯೂಮ್ಸ್ ಅನ್ನೋದು ಡೆವಲಪ್ ಆಗ್ತಿಲ್ಲ ಅಲ್ಲಿ ಅಂತೇಳ್ಬಿಟ್ಟು. ಸೊ ವಾಲ್ಯೂಮ್ಸ್ ಯಾವಾಗ ಅಲ್ಲಿ ಡೆವಲಪ್ ಆಗ್ತಿಲ್ಲ, ಸೊ ನಮ್ಗೇನು ಅನ್ನಿಸ್ಬೇಕು ಅಂದರೆ ಇದೊಂದು ವ್ಯಾಲಿಡ್ ಪುಲ್ ಬ್ಯಾಕ್ ಅಂತಲೇ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿತ್ತು. ಸೊ ಇವತ್ತು ನೀವು ನೋಡೋ ಥರ ಆದರೂ ಆಲ್ಮೋಸ್ಟ್ ಒಂದು ಬುಲ್ಲಿಶ್ ಎಂಗಲ್ಫಿಂಗ್ ಆಲ್ಮೋಸ್ಟ್ ಲಾಸ್ಟ್ 3 ಡೇಸ್ ಕ್ಯಾಂಡಲ್ ಏನಿದೆ ಎಲ್ಲ ಕಂಪ್ಲೀಟ್ ಕವರ್ ಆಯಿತು. ಸೊ ಹಂಗಾದ್ರೆ ಬುಲ್ಸ್ ಬಂದುಬಿಟ್ಟು ಕಂಪ್ಲೀಟ್ಲಿ ಬೇರ್ಸ್ನ ಕಂಪ್ಲೀಟ್ಲಿ ಡಿಸ್ಟ್ರಾಯ್ ಮಾಡೋ ಥರ ಇತ್ತು ಇದು ಕ್ಯಾಂಡಲ್. ಇವತ್ತಿನ ಆಗಿದ್ದು ನೋಡಿದ್ರೆ 26,205 ಹತ್ರ ಕ್ಲೋಸ್ ಆಯಿತು. ಸೊ ನಾಳೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಥರ 26,250 ಒಂದು ಲೆವೆಲ್ ಇರುತ್ತೆ, ಮತ್ತು 26,250 to 280 ಲೆವೆಲ್ಸ್. ಯಾಕಂದರೆ 277 ಆಲ್ ಟೈಮ್ ಆಗಿದೆ. ಸೊ ಅದೇನಾರ ಬ್ರೇಕ್ ಆದರೆ ಅಪ್ಸೈಡ್ ಮೊಮೆಂಟಮು 23,400 ಇಲ್ಲ 23,500ಗೆ ಡೋರ್ಸ್ ಓಪನ್ ಆಗುತ್ತೆ. ಸೊ ಡೌನ್ ಸೈಡ್ ನಾನು ಇವಾಗವರೆಗೂ ನಾನು ನೋಡ್ತಿಲ್ಲ ವ್ಯೂ. ಯಾಕಂದರೆ ಇವತ್ತು ಆಗಿರೋ ಕ್ಯಾಂಡಲ್ ಬೇಸ್ ಮೇಲೆ ನೋಡಿದ್ರೆ ಆಲ್ಮೋಸ್ಟ್ ಮಾರ್ಕೆಟು ಸತತವಾಗಿ ಒಂದೇ ಕಡೆ ರ್ಯಾಲಿ ಮಾಡಬೇಕು ಅನ್ನೋದು ನನ್ನ ಎಕ್ಸ್ಪೆಕ್ಟೇಷನು. ಸೊ ನನ್ನ ಪ್ರಕಾರ ಯಾವಾಗ ಈ ರ್ಯಾಲಿ ಆಯ್ತಲ್ಲ, ಈ ರ್ಯಾಲಿ ಆದಾಗ ಈ ರ್ಯಾಲಿ ಆದಾಗ ನನ್ನ ಟಾರ್ಗೆಟ್ ಬಂದ್ಬಿಟ್ಟು ನಿಫ್ಟಿಗೆ 26,700 ಇತ್ತು ಫಸ್ಟ್ ಟಾರ್ಗೆಟು. ಸೊ ನೋಡಬೇಕಾಗುತ್ತೆ 26,700 ಬರುತ್ತಾ ಇಲ್ವಾ ಅಂತೇಳ್ಬಿಟ್ಟು. ಸೊ ನೆಕ್ಸ್ಟ್ ಅವರ್ಲಿ ಅಲ್ಲಿ ನಾವು ಮಾತಾಡೋಂಗಿದ್ರೆ, ಸೊ ಅವರ್ಲಿಯಲ್ಲಿ ನೀವು ನೋಡ್ಬೋದು ಆಲ್ಮೋಸ್ಟು ಇಲ್ಲಿ ನಿನ್ನೆ ಇದೇ ಕ್ಯಾಂಡಲಲ್ಲಿ ಲೋ ಅನ್ನೋದು ಇಲ್ಲಿ ಒಂದು ಡಿಮ್ಯಾಂಡ್ ಝೋನ್ ಅನ್ನೋದು ಕ್ರಿಯೇಟ್ ಆಗಿತ್ತು. ತಿರ್ಗಿ ಅಲ್ಲಿಂದ ಮಾರ್ಕೆಟ್ ಓಪನ್ ಆಗಿ ಒಂದೇ ಸೈಡಲ್ಲಿ ರ್ಯಾಲಿ ಮಾಡ್ಕೊಂಡು ಹೋಗಿತ್ತು ಮಾರ್ಕೆಟು. ಸೊ ನಾಳೆ ನೋಡಬೇಕಾಗತ್ತೆ ಏನಾಗುತ್ತೆ ಅಂತ. ಸೊ ಆವಾಗಲೇ ಹೇಳಿರೋ ಥರ ನಾನು ಯಾಕೆ ಹೇಳ್ತಾ ಇದ್ದೀನಿ, ಲೈಕ್ ಮಾರ್ಕೆಟ್ ನಾಳೆ ಸ್ವಲ್ಪ ಫ್ಲಾಟ್ ಟು ಗ್ಯಾಪ್ ಡೌನ್ ಓಪನ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಯಾಕಂದರೆ ಇಲ್ಲಿ ನೀವು ನೋಡೋ ಥರ ಈ ಕ್ಯಾಂಡಲ್ ಏನಿದೆ ಅಲ್ಲ, ಇದು ಬಂದ್ಬಿಟ್ಟು ಒಂದು ಸಪ್ಲೈ ಝೋನ್ ಥರ ಆ್ಯಕ್ಟ್ ಮಾಡುತ್ತೆ ಇವಾಗ ಸದ್ಯಕ್ಕೆ. ಸೊ ಈ ಕ್ಯಾಂಡಲ್ ಸಪ್ಲೈ ಝೋನ್ ಥರ ಆ್ಯಕ್ಟ್ ಮಾಡೋದ್ರಿಂದ ಸೊ ನಾನೇನು ಅನ್ಕೊತಾ ಇದ್ದೀನಿ ಅಂದರೆ, ಈ ರೇಂಜಲ್ಲಿ ಮಾರ್ಕೆಟ್ ಆಲ್ ಟೈಮ್ ಅಲ್ಲಿ ಓಪನ್ ಆಗಲ್ಲ, ಈ ರೇಂಜಲ್ಲಿ ಇಲ್ಲಾಂದರೆ ಇದ್ರ ಕೆಳಗಡೆ ಓಪನ್ ಆಗುತ್ತೆ. ತಿರ್ಗಿ ಅದಾದಮೇಲೆ ಇಲ್ಲಿ ಬ್ರೇಕ್ ಮಾಡಿದ್ರೆ ಒಳ್ಳೆ ಪವರ್ ಅನ್ನೋದು ಸಿಗುತ್ತೆ ಮಾರ್ಕೆಟ್ಗೆ ಸಸ್ಟೇನ್ ಆಗೋಕ್ಕೆ. ಸೊ ನೆಕ್ಸ್ಟ್ ಬಂದುಬಿಟ್ಟು 5 ಮಿನಿಟ್ಸಲ್ಲಿ ನಾವು ಇಂಟ್ರಾಡೇ ಬಗ್ಗೆ ಮಾತಾಡೋಣ. ಸೊ ಇಂಟ್ರಾಡೇ ನಾವು ಲೆವೆಲ್ಸ್ ಅನ್ನೋದು ಪ್ರಿಸೈಸಾಗಿ ನಾವು ಮಾರ್ಕ್ ಮಾಡಿದ್ರೆ, ಸೊ ಇಂಟ್ರಾಡೇ ಲೆವೆಲ್ಸ್ ನಾವು ಮಾರ್ಕ್ ಮಾಡೋಣ. ಇಂಟ್ರಾಡೇ ಲೆವೆಲ್ಸ್ ನಾವು ಪ್ರಿಸೈಸಾಗಿ ಮಾರ್ಕ್ ಮಾಡಿದ್ರೆ ಒಂದು ಬಂದುಬಿಟ್ಟು ಇಲ್ಲಿ ಆಲ್ ಟೈಮ್ ಲಾಸ್ಟ್ ಟೈಮು ಒಂದು ಸಲ ಹೋಗಿ ಅಲ್ಲಿಂದ ರಿಜೆಕ್ಷನ್ ಆಗಿತ್ತು. ದಟ್ ಈಸ್ 26,225 ಇಂದ 26,250 ರೇಂಜು. ಅದೊಂದು ರೇಂಜು ಇಂಪಾರ್ಟೆಂಟಾಗಿ ಆ್ಯಕ್ಟ್ ಮಾಡುತ್ತೆ. ಅದು ಆದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಲೈಕ್ ಅಪ್ಸೈಡ್ ಬಂದುಬಿಟ್ಟು ಇಮಿಡಿಯೇಟಾಗಿ ಇದು ಆ್ಯಕ್ಟ್ ಮಾಡುತ್ತೆ. ಅದಾದಮೇಲೆ ಅಪ್ಸೈಡ್ ನಿಮ್ಗೆ ಗೊತ್ತಿರೋ ಥರ 26,270 to 280 ರೇಂಜು ಆಲ್ಮೋಸ್ಟ್ ಇಲ್ಲಿಂದ ಲೈಕ್ ಆಲ್ ಟೈಮ್ ಐ ಲೆವೆಲ್ಸು. ಅದಾದಮೇಲೆ 26,300 ಮತ್ತು 400 ಇದೆರಡು ಒಂದು ಸ್ಟ್ರಾಂಗ್ ಸೈಕಾಲಜಿಕಲ್ ನಂಬರ್ ಥರ, ಇಲ್ಲಾಂದರೆ ಫ್ರೆಶ್ ಆಲ್ ಟೈಮ್ ಐ ಬ್ರೇಕ್ಔಟ್ ಆದಾಗ 100 ಝೋನ್ಸಲ್ಲಿ ಡಿಮ್ಯಾಂಡನ್ನು ಸೆಟ್ ಮಾಡುತ್ತೆ. ಸೊ ನಾಳೆ ಏನಾರ ಅಕಸ್ಮಾತ್ ಅಪ್ಪರ್ ಸೈಡ್ ಬ್ರೇಕ್ ಆದರೆ 26,500 ಮತ್ತು 600 ಲೆವೆಲ್ಸ್ಗೆ ಡೋರ್ಸ್ ಓಪನ್ ಆಗುತ್ತೆ. ಸೊ ಡೌನ್ ಸೈಡ್ ನಾವು ಲೆವೆಲ್ಸ್ ನಾವು ಮಾತಾಡೋಂಗಿದ್ರೆ ಒಂದು ಬಂದುಬಿಟ್ಟು ಇಲ್ಲೇ ಒಂದು ಇಮಿಡಿಯೇಟ್ ಒಂದು ಲೆವೆಲ್ ಒಂದಿದೆ. ಸೊ ದಟ್ ಈಸ್ 26,150. ಆ ಲೆವೆಲ್ ಒಂದು ಇಂಪಾರ್ಟೆಂಟಾಗಿ ಡೌನ್ ಸೈಡ್ ಪ್ಲೇ ಆಗುತ್ತೆ ಸಪೋರ್ಟು. ಸೊ ಅದು ನೆಕ್ಸ್ಟ್ ಬಂದುಬಿಟ್ಟು ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ 2600 ಇಲ್ಲಾಂದರೆ 110 to 120 ಲೆವೆಲ್ಸ್ ಅದೊಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದು ಏನಾರ ಬ್ರೇಕ್ ಆದರೆ ಆಲ್ಮೋಸ್ಟ್ ಇಲ್ಲೊಂದು ಲೆವೆಲ್ ಇದೆ, ಲೈಕ್ 26,000 ಸೈಕಾಲಜಿಕಲ್ ಸಪೋರ್ಟ್ ಅನ್ನೋದು ಯಾವಾಗಲೂ ಇದ್ದೇ ಇದೆ. ಸೊ ನಾಳೆ ನೋಡಬೇಕಾಗುತ್ತೆ ಯಾವ ಥರ ರಿಯಾಕ್ಷನ್ ಮಾಡುತ್ತೆ ನಿಫ್ಟಿ ಅಂತ. ಸೊ ನಾಳೆ ವೀಡಿಯೋ ನಿಮಗೆ ಬರಲ್ಲ. ಸೊ ನೆಕ್ಸ್ಟ್ ವೀಡಿಯೋ ಬಂದುಬಿಟ್ಟು ನಿಮಗೆ ಫ್ರೈಡೇ ಸಂಜೆ ಈಗ ಫ್ರೈಡೇ ಸಂಜೆ ಬರುತ್ತೆ. ಸೊ ಫ್ರೈಡೇ ಸಂಜೆಯಲ್ಲಿ ಜಸ್ಟ್ ನಾನು ಇದು ಅನಲೈಸ್ ಮಾಡ್ತೀನಿ. ಸೊ ಇವಾಗ ನಾವು ಬ್ಯಾಂಕ್ ನಿಫ್ಟಿ ಚಾರ್ಟನ್ನು ಓಪನ್ ಮಾಡಿದ್ದೀವಿ. ಬ್ಯಾಂಕ್ ನಿಫ್ಟಿ ಕೂಡ ಆಲ್ಮೋಸ್ಟ್ ನಾನು ಮಂಡೇ ಇದು ಮೂಮೆಂಟ್ ಆದಾಗ ನಿಮ್ಗೆ ಹೇಳ್ತಾ ಇದೆ, ಲೈಕ್ ಇಲ್ಲಿ ಗ್ಯಾಪ್ ಇದೆ, ಸ್ವಲ್ಪ ನೋಡಬೇಕು ಫಿಲ್ ಆಗುತ್ತಾ ಏನೋ ಅಂತ ಹೇಳ್ಬಿಟ್ಟು. ಸೊ ಅದು ಕೂಡ ಆಲ್ಮೋಸ್ಟ್ ನಾವು ಮಂಡೇ ಆಲ್ರೆಡಿ ಫಿಲ್ ಆಗಿತ್ತು. ಟ್ಯೂಸ್ಡೇ ನಾನು ಹೇಳೋವಾಗ ಇಲ್ಲಿಂದ ಸ್ಟಾರ್ಟ್ ಆಯಿತು ಮಾರ್ಕೆಟು. ಏಕ್ದಮ್ ನಮ್ಮ ರೇಂಜಿಂದನೇ ಸೆಲ್ ಆಫ್ ಅಂತ ಕಾಣಿಸ್ತು. ತಿರ್ಗಾ ಕೆಳಗಡೆ ನೋಡಿದ್ರೆ ನಮ್ಮ ರೇಂಜಿಂದ ತಿರ್ಗಾ ಪಿಕಪ್ ಆಯಿತು, ರಿವರ್ಸಲ್ ಆಯಿತು. ತಿರ್ಗಾ ಅಲ್ಲಿಂದ ಮಾರ್ಕೆಟ್ ಒಂದು ಒಳ್ಳೆ ಮೂಮೆಂಟ್ ಅನ್ನೋದು ನಾವು ತೊಗೊಂಡು ಸೊ ಮೇಲೆ ಆಲ್ಮೋಸ್ಟ್ ಆಲ್ ಟೈಮ್ ಐ ಅನ್ನೋದು 59,506 ಅನ್ನೋದು ಆಲ್ ಟೈಮ್ ಐ ಮಾಡಿ ಅಲ್ಲಿ ಕ್ಲೋಸ್ ಆಯಿತು ಮಾರ್ಕೆಟು. ಸೊ ಇವಾಗ ಇದರಲ್ಲಿ ಅಷ್ಟೇ ನ್ಯೂಸ್ ಫ್ಯಾಕ್ಟರ್ನ್ ಆಗಿದೆ. ಸೊ ನ್ಯೂಸ್ ಫ್ಯಾಕ್ಟರ್ನ್ ಆಗೋದ್ರಿಂದ ಯಾವ ಟೆಕ್ನಿಕಲ್ ಲೆವೆಲ್ಸು ವರ್ಕೌಟ್ ಆಗ್ತಿಲ್ಲ ಇವಾಗ. ಸೊ ನೆಕ್ಸ್ಟ್ ಇವಾಗ ನಾವು ಡೈಲಿ ಬಯಾಸಸ್ ನೋಡೋಣ. ಡೈಲಿ ಬಯಾಸಸ್ ಇಲ್ಲಿ ನೋಡ್ಬೋದು
ಸ್ಟ್ರಾಂಗ್ ಆಗಿ ಒಂದು ಒಳ್ಳೆ ಬುಲ್ಲಿಶ್ ಕ್ಯಾಂಡಲ್ ಅನ್ನೋದು ಫಾರ್ಮ್ ಆಗುತ್ತೆ. ಯಾವಾಗ ನನಗೆ ಈ ರ್ಯಾಲಿ ಅನ್ನೋದು ನೋಡಿದ್ನೋ ಈ ರ್ಯಾಲಿಯಲ್ಲಿ ನನ್ನ ಫಸ್ಟ್ ಬಂದಿರೋ ಟಾರ್ಗೆಟ್ ಬಂದ್ಬಿಟ್ಟು 60,100 ಲೆವೆಲ್ಸು. ಸೊ 60,100ಗೆ ಬರುತ್ತಾ ಇಲ್ವಾ ಅಂತ ನಾವು ನೋಡೋಣ. ನನಗೆ ಗೊತ್ತಿರೋ ಥರ ವಿತಿನ್ ನೆಕ್ಸ್ಟ್ 10 ಡೇಸ್ ಆರ್ 10 to 15 ಡೇಸ್ ಬರಬೇಕು ಮಾರ್ಕೆಟ್, ವಿತಿನ್ 2 ವೀಕ್ಸಲ್ಲಿ ನೋಡೋಣ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು. ಪ್ಲಸ್ ಅವರ್ಲಿಯಲ್ಲಿ ನಾವು ನೋಡೋಣ. ಅವರ್ಲಿಯಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲ ರೆಸಿಸ್ಟೆನ್ಸು ಬೀಟ್ ಆಗಿ ಮೇಲೆ ಆಲ್ ಟೈಮ್ ಹೈಯಲ್ಲಿದೆ. ಸೊ ನಾಳೆ ನೋಡಬೇಕಾಗುತ್ತೆ ಅಕಸ್ಮಾತ್ ಏನಾರ ಬುಲ್ ಟ್ರ್ಯಾಪ್ ಅನ್ನೋದು ಮಾಡಿಬಿಟ್ಟು ಕೆಳಗಡೆ ಬಂದು ಮಾರ್ಕೆಟ್ ಏನಾರ ಕೆಳಗಡೆ ಕ್ಲೋಸಿಂಗ್ ಕೊಡುತ್ತಾ ಅಂತ. ಬಟ್ ಆ ಥರ ಏನು ಇಂಡಿಕೇಶನ್ಸ್ ಏನು ಕಾಣಿಸ್ತಿಲ್ಲ. ಓನ್ಲಿ ಥಿಂಗ್ ಇಸ್ ದಟ್ ಒಂದೇ ರೇಂಜಲ್ಲಿದೆ ಮಾರ್ಕೆಟ್. ಆಲ್ಮೋಸ್ಟ್ ನೀವು ನೋಡೋಂಗಿದ್ರೆ ಆಲ್ಮೋಸ್ಟ್ 58,800ಇಂದ 59,600 ಆರ್ 500 ಝೋನ್ಸ್ ಆಲ್ ಟೈಮ್ ಆಗಿದೆ, ಆ ಲೆವೆಲಲ್ಲಿ ಇದೆ ಮಾರ್ಕೆಟು. ಸೊ ನೆಕ್ಸ್ಟ್ ಇವಾಗ 5 ಮಿನಿಟ್ಸಲ್ಲಿ ನಾವು ಒಂದು ಇಂಟ್ರಾಡೇ ಮೂಮೆಂಟ್ ಅನ್ನೋದು ನಾವು ನೋಡಬೇಕು ಅಂದರೆ, ಒಂದು ಬಂದುಬಿಟ್ಟು ಈ ಝೋನ್ ಅನ್ನೋದು ತುಂಬ ಇಂಪಾರ್ಟೆಂಟಾಗಿ ಆ್ಯಕ್ಟ್ ಮಾಡುತ್ತೆ. ಲೈಕ್ ಹೈಯರ್ ಸೈಡ್ ಆಲ್ ಟೈಮ್ ಹೈ ಝೋನ್ಸು 500ಇಂದ 530 ಝೋನ್ಸ್, ಅದೊಂದು ಇಂಪಾರ್ಟೆಂಟಾಗಿ ಆ್ಯಕ್ಟ್ ಮಾಡುತ್ತೆ ಅಪ್ಪರ್ ಸೈಡು. ಅದಾದಮೇಲೆ ಇದೇನಾದ್ರು ಕ್ರಾಸ್ ಆದರೆ 59,700 ಆರ್ 800 ಅಲ್ಲೊಂದು ಸ್ವಲ್ಪ ಸ್ಟಾಪ್ ಆಗುತ್ತೆ ಮಾರ್ಕೆಟು. ಅದಾದಮೇಲೆ ಸೈಕಲಾಜಿಕಲ್ ರೆಸಿಸ್ಟೆನ್ಸ್ ಒಂದು 60,000, 60,000 ಸೈಕಲಾಜಿಕಲ್ ನಂಬರ್ ಮತ್ತು ಹೊಸ ಆಲ್ ಟೈಮ್ ಹೈ ಬ್ಯಾಂಕ್ ನಿಫ್ಟಿಗೆ. ಸೊ ಅಲ್ಲಿ ಒಂದು ತಿರ್ಗಾ ಆಲ್ಟಿಂಗ್ ಅನ್ನೋದಾಗುತ್ತೆ ಪ್ರೈಸ್ ಬ್ಯಾಂಡು. ಸೊ ಪ್ಲಸ್ ಡೌನ್ ಸೈಡ್ ನಾವು ನೋಡೋಂಗಿದ್ರೆ ಒಂದು ಬಂದುಬಿಟ್ಟು ಲೋವರ್ ಲೆವೆಲ್ಸ್ ನಾವು ನೋಡೋಂಗಿದ್ರೆ 59,370ಇಂದ 420 ಲೆವೆಲ್ಸ್, ಅಲ್ಲೂ ಒಂದು ಅಬ್ಸರ್ವ್ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟ್ ಲೆವೆಲ್ ನಾವು ನೋಡಬೇಕಂದ್ರೆ ಇಲ್ಲಿದೆ, ಲೈಕ್ 59,001 ಆಲ್ಮೋಸ್ಟ್ 100 ಪಾಯಿಂಟ್ಸ್ ರೇಂಜ್ ಇದೆ. 59,200 to 59,250 260 ಪಾಯಿಂಟ್ಸು, ಅಲ್ಲೊಂದು ರೇಂಜ್ ಅಬ್ಸರ್ವ್ ಮಾಡಬೇಕು. ಅದಾದಮೇಲೆ ಅಕಸ್ಮಾತ್ ಅಲ್ಲಿಂದನೂ ಯೂಜ್ ಸೆಲ್ ಆಫ್ ಅನ್ನೋದು ಸಿಕ್ಕಿದ್ರೆ ಒಂದು ಸ್ಮಾಲ್ ಪಾಯಿಂಟ್ ಬಂದುಬಿಟ್ಟು 58,900 to 985 ಆ ರೇಂಜಲ್ಲಿ ಲೈಕ್ ಆಲ್ಟ್ ಆಗುತ್ತೆ. ಅಂದರೆ 59,000 ಸೈಕಾಲಜಿಕಲ್ ಸಪೋರ್ಟ್, ಅಲ್ಲಿ ಆಲ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಅದೇ ಥರ ನಾವು ಸೆನ್ಸೆಕ್ಸ್ ಮಾತಾಡೋಣ. ಸೊ ಸೆನ್ಸೆಕ್ಸು ನಿಮಗೆ ಗೊತ್ತಿರೋ ಥರ ಆಲ್ಮೋಸ್ಟ್ ಲೈಕ್ ನಿಫ್ಟಿ ಥರನೇ ಮೂವ್ ಆಗುತ್ತೆ ಚಾರ್ಟ್ಸು. ಸೊ ಅದಕ್ಕೋಸ್ಕರ ಡೈಲಿ ನಾನೇನು ತೆಗಿತಿಲ್ಲ, ಯಾಕಂದರೆ ಡೈಲಿ ಆಲ್ಮೋಸ್ಟ್ ನೀವು ನೋಡೋಂಗಿದ್ರೆ ನಿಫ್ಟಿ 50 ಮತ್ತು ಇದಕ್ಕೆ ಕಂಪೇರ್ ಮಾಡಿದ್ರೆ ಸೇಮ್ ಕ್ಯಾಂಡಲ್ಸ್ ಫಾರ್ಮ್ ಆಗುತ್ತೆ. ಸೊ 5 ಮಿನಿಟ್ಸಲ್ಲಿ ಕ್ವಿಕ್ಕಾಗಿ ನಾವು ಲೆವೆಲ್ಸ್ ಅನ್ನೋದು ಮಾತಾಡೋಣ ಬನ್ನಿ. ಸೊ ಲೆವೆಲ್ಸ್ ಮಾತಾಡೋಕೆ ಹೋದರೆ ಇಲ್ಲಿ ಕೂಡ ಆಲ್ಮೋಸ್ಟ್ ಈ ಒಂದು ಝೋನಲ್ಲಿದೆ ಮಾರ್ಕೆಟು. ಈ ಝೋನ್ ಬ್ರೇಕ್ ಆದರೆ ಈ ಝೋನ್ ಏನಾದ್ರು ಅಕಸ್ಮಾತ್ ಅಪ್ಪರ್ ಸೈಡ್ ಏನಾದ್ರು ಬ್ರೇಕ್ ಆದರೆ, ಅಂದರೆ ಆಲ್ರೆಡಿ ಬ್ರೇಕ್ ಆಗಿದೆ ಬಟ್ ನಾಳೆ ನೋಡಬೇಕಾಗುತ್ತೆ ಇದೇ ಝೋನಲ್ಲಿ ಓಪನ್ ಆಗುತ್ತೆ ಇಲ್ಲ ಕೆಳಗಡೆ ಓಪನ್ ಆಗುತ್ತೆ ಮಾರ್ಕೆಟ್ ಅಂತ. ಲೈಕ್ ಇದೇನಾರ ಬ್ರೇಕ್ ಆದರೆ 85,567 ರೇಂಜು ಬ್ರೇಕ್ ಆದರೆ ನೆಕ್ಸ್ಟ್ ಲೆವೆಲ್ ಬಂದುಬಿಟ್ಟು 85,800 ಲೆವೆಲ್ಸು. ಸೊ ಅದು ಸ್ವಲ್ಪ ಇಂಪಾರ್ಟೆಂಟಾಗಿ ಆ್ಯಕ್ಟ್ ಮಾಡುತ್ತೆ. ತಿರ್ಗಾ ಅದೇ ಅಪ್ಪರ್ ಸೈಡ್ ಹೋಗೋದ್ರೆ 86,000 ಸೈಕಾಲಜಿಕಲ್ ಪಾಯಿಂಟು, ಅದು ಹಂಗೆ ಓಪನ್, ಅದು ಮೇಜರ್ ರೆಸಿಸ್ಟೆನ್ಸ್ ಆಗೋ ನಿಲ್ಲುತ್ತೆ. ಪ್ಲಸ್ ಡೌನ್ ಸೈಡ್ ನಾವು ನೋಡೋಂಗಿದ್ರೆ ಒಂದು ರ್ಯಾಲಿ ಬಂದುಬಿಟ್ಟು ಒಂದು ಪಾಯಿಂಟ್ ಬಂದುಬಿಟ್ಟು ಇಲ್ಲಿ ಲೈಕ್ ಆಲ್ಟ್ ಆಗೋದು ನೋಡಿದ್ರೆ ಡೌನ್ ಸೈಡ್ ಕ್ಯಾಪ್ಚರ್ ಸಪೋರ್ಟ್ ನೋಡಿದ್ರೆ 85,350ಇಂದ 360 ರೇಂಜು 370 ರೇಂಜು, ಅಲ್ಲಿ ಒಂದು ಆಲ್ಟ್ ಅನ್ನೋದಾಗುತ್ತೆ ಈ ರೇಂಜಲ್ಲಿ. ಸೊ ನೆಕ್ಸ್ಟ್ ನಾವು ನೋಡೋಂಗಿದ್ರೆ ನೆಕ್ಸ್ಟ್ ರೇಂಜ್ ಬಂದುಬಿಟ್ಟು ಇದು ಲೈಕ್ 85,080ಇಂದ 85,100, ಆ ರೇಂಜ್ ಕೂಡ ಒಂದು ಒಂದು ಸಪೋರ್ಟ್ ಥರ ಆ್ಯಕ್ಟ್ ಮಾಡುತ್ತೆ. ಪ್ಲಸ್ ಇನ್ನೊಂದು ರೇಂಜು ನೋಡಿದ್ರೆ ಸ್ಮಾಲರ್ ರೇಂಜ್ ಅನ್ನೋದು ನೋಡಿದ್ರೆ ಇಲ್ಲೊಂದು ಕೂರುತ್ತೆ ಮಾರ್ಕೆಟು 84,800ಇಂದ 84,875, ಆ ರೇಂಜಲ್ಲಿ ನಾವು ನೋಡ್ಬೋದು ಮಾರ್ಕೆಟು. ಸೊ ನಾಳೆ ನೋಡಬೇಕಾಗುತ್ತೆ ಮಾರ್ಕೆಟ್ ಯಾವ ಥರ ಲೈಕ್ ರಿಯಾಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಎರಡು ಆಲ್ಮೋಸ್ಟ್ ಹತ್ತಿರ ತುಂಬ ಹತ್ತಿರದಲ್ಲಿದೆ ಲೈಕ್ ಆಲ್ ಟೈಮ್ ಹೈ ಲೆವೆಲ್ಸು. ಸೊ ನಾಳೆ ಅಕಸ್ಮಾತ್ ಏನಾದ್ರು ಬ್ರೇಕ್ಔಟ್ ಆಗುತ್ತಾ ಇಲ್ಲ ಕನ್ಸಾಲಿಡೇಷನ್ ಆಗುತ್ತಾ ಅಂತ ನಾವು ನೋಡಬೇಕಾಗುತ್ತೆ. ಸೊ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ಪರ್ಸ್ನಲಾಗಿ ಆಲ್ ಟೈಮ್ ಹೈ ಲೆವೆಲ್ಸ್ ಇರೋದ್ರಿಂದ ಈ ಏನು ನ್ಯೂಸ್ ಬೇಸ್ಡ್ ಫ್ಯಾಕ್ಟ್ರಿನ ಆಗಿದೆ ಅದು ಇನ್ನೊಂದು 2 ದಿನ ತಿರುಗಿ ಕಂಟಿನ್ಯೂ ಆಗುತ್ತೆ, ಪ್ಲಸ್ ಆಲ್ ಟೈಮ್ ಹೈಯಲ್ಲಿ ಕ್ಲೋಸ್ ಆಗುತ್ತೆ ಅಂತ. ಯಾಕಂದರೆ ವೀಕ್ಲಿ ಕ್ಯಾಂಡಲ್ ತುಂಬ ಚೆನ್ನಾಗಿ ಬಂದಿದೆ ಲೈಕ್ ನಿಫ್ಟಿಯಲ್ಲಿ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ನೋಡಿಬೇಕಾದ್ರೆ ನಿಫ್ಟಿಯಲ್ಲಿ ನಮಗೆ ವೀಕ್ಲಿ ಬ್ಯಾಸಸ್ ನಾವು ತೆಗೆದ್ರೆ ಆಲ್ಮೋಸ್ಟ್ ಯಾವ ಥರ ಒಳ್ಳೆ ಕ್ಯಾಂಡಲ್ ಅನ್ನೋದು ಒಳ್ಳೆ ಬಯಸ್ ಕ್ಯಾಂಡಲ್ ಅನ್ನು ಮಾಡುತ್ತೆ. ಯಾಕಂದರೆ ಸ್ಟಾರ್ಟಿಂಗ್ ಮಂಡೇ ಟು ಟ್ಯೂಸ್ಡೇ ತುಂಬ ಒಳ್ಳೆ ಒಂದು ಲೋ ಮಾಡಿದ್ಮೇಲೆ ಇವತ್ತು ಸತತವಾಗಿ ಮೇಲೆ ಹೋಗೋದ್ರಿಂದ ಸಮಥಿಂಗ್ ಇಲ್ಲಿ ಇದ್ರ ಮೇಲೆ ಎಲ್ಲನ ಕ್ಲೋಸ್ ಆಗಲಿ ಒಂದು ಒಳ್ಳೆ ಬುಲ್ಲಿಶ್ ವೀಕ್ಲಿ ಕ್ಯಾಂಡಲ್ ಹೇಳ್ಬೇಕಂದ್ರೆ ಏನಕ್ಕಂದ್ರೆ ನೆಕ್ಸ್ಟ್ 27,000ಗೆ ರೆಡಿ ಆಗ್ತದೆ ಮಾರ್ಕೆಟ್ ಅಂತ ಹೇಳ್ಬೋದು. ಲೈಕ್ ಈ ಥರ ಕ್ಯಾಂಡಲ್ ನಾವು ನೋಡಿದ್ರೆ ವೀಕ್ಲಿ ಬೇಸಿಸಲ್ಲಿ. ಸೊ ನೋಡಬೇಕಾಗುತ್ತೆ, ನಾನು ವೀಕ್ಲಿ ಔಟ್ಲುಕ್ಕಲ್ಲಿ ಮಾತಾಡ್ತೀನಿ. ಸೊ ನೋಡಬೇಕಾಗುತ್ತೆ ನಾಳೆ ಏನಾರ ಲೈಕ್ ಬ್ಯಾಂಕ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಎಲ್ಲ ಹೊಸ ಲೆವೆಲ್ಸ್ ಮಾಡುತ್ತಾ ಅಂತ. ಸೊ ಅಬ್ಸರ್ವ್ ಮಾಡೋಣ ನಾಳೆ. ಸೊ ನನ್ನ ನೆಕ್ಸ್ಟ್ ವೀಡಿಯೋ ಬಂದುಬಿಟ್ಟು ಫ್ರೈಡೇ ಇರುತ್ತೆ. ಆ ಫ್ರೈಡೇ ವೀಡಿಯೋಲಿ ನಾವು ಡಿಸ್ಕಸ್ ಮಾಡೋಣ ಯಾವ ಥರ ಫ್ರೈಡೇ ಕ್ಲೋಸ್ ಆಯಿತು ಅಂತ. ಅದಾದಮೇಲೆ ಸ್ಯಾಟರ್ಡೇ ಇಲ್ಲ ಸಂಡೇ
ವೀಕ್ಲಿ ಔಟ್ಲುಕ್ ವೀಡಿಯೋ ಮಾಡ್ತೀನಿ. ಆ ವೀಕ್ಲಿ ಔಟ್ಲುಕ್ ವೀಡಿಯೋಲ್ಲಿ ಕಂಪ್ಲೀಟಾಗಿ ಪ್ರತಿಯೊಂದು ಸೆಕ್ಟರ್ ಬಗ್ಗೆನೂ ನೋಡಿಕೊಂಡು ಯಾವ ಸೆಕ್ಟರ್ಸ್ ಎಲ್ಲೆಲ್ಲಿ ಯಾವ ಸೆಕ್ಟರ್ಸ್ ವೀಕ್ ಆಗಿದೆ, ಯಾವ ಸೆಕ್ಟರ್ ಸ್ಟ್ರಾಂಗ್ ಆಗಿದೆ, ಯಾವ ಸೆಕ್ಟರ್ ಇನ್ನೂ ರಿಕವರ್ ಆಗ್ತಿದೆ ಅನ್ನೋದು ನಾವು ನೋಡಬೇಕಾಗುತ್ತೆ. ಸೊ ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋ ಇಲ್ಲೇ ಕ್ಲೋಸ್ ಮಾಡೋಣ. ಈ ಲೆವೆಲ್ಸ್ ಏನಾರ ನಿಮಗೆ ಯೂಸ್ಫುಲ್ ಆಗಿ ಅನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನ್ ಅನ್ನೋದು ಆನ್ ಮಾಡಿ ಇಟ್ಕೊಳ್ಳಿ. ಥ್ಯಾಂಕ್ ಯು.